ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಟೊಮೆಟೊ ಪುಲಾವ್. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ರುಬ್ಕೊಳ್ಳೋದಕ್ಕೆ ನಾವಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಆಪ್ಷನಲ್, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ, ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಹಾಕ್ಕೊಂಡು ಹೇಗೆ ಗ್ರೈಂಡ್ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ಒಂದು ಜಾರ್ಗೆ ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 2-3 ಬ್ಯಾಡಗೆ ಮೆಣಸಿನ್ಕಾಯಿ, ಇದಕ್ಕೆ ಚಕ್ಕೆ, ಲವಂಗ, ಆಮೇಲೆ ಒಂದು ಹ್ಯಾಂಡ್ಫುಲ್ ಆಫ್ ಪುದೀನ ಸೊಪ್ಪು. ಇದನ್ನು ನಾನು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಫಸ್ಟೇ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹ್ಯಾಂಡ್ಫುಲ್ ಆಫ್ ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಹೇಗೆ ಬೇಕೋ ಆ ಥರ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನ ಸಹ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಟೇಸ್ಟ್ಗೋಸ್ಕರ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಬದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಬನ್ನಿ. ಫುಲ್ಲು ನುಣ್ಣಗೆ ರುಬ್ಬಿ, ಸೊ ದಟ್ ನಿಮಗೆ ಬಾಯಿಗೆ ಎಲ್ಲ ಸಿಗೋದಿಲ್ಲ, ಸೊ ಟೇಸ್ಟ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ನೋಡಿ, ಈ ಥರ ನಾನು ಫುಲ್ ನುಣ್ಣಗೆ ರುಬ್ಬಿದ್ದೀನಿ, ನಿಮಗೆ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ಗೆ 1-2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಇಲ್ಲ ಅಂದರೆ ಬೆಣ್ಣೆ ಕೂಡ ಹಾಕೋಬೋದು. ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. 2 ಇಲ್ಲ ಅಂದರೆ ಖಾಲಿ ಎಣ್ಣೆನೂ ಹಾಕೋಬೋದು, ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಕೂಡ ಮಾಡ್ಬೋದು. 2 ಸ್ಪೂನ್ ತುಪ್ಪ ಇಟ್ಟು ಅದೊಂದು ಸ್ವಲ್ಪ ಬಿಸಿ ಕಾದ್ಮೇಲೆ ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ನಾನಿಲ್ಲಿ ಎಣ್ಣೆ ಹಾಕ್ಕೊಂಡೆ. ಈಗ ಹೋಲ್ ಸ್ಪೈಸಸ್ ಹಾಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ, ಆಮೇಲೆ ನಾನು ಸೋಂಪು ಕಾಳನ್ನ ಕೂಡ ಯೂಸ್ ಮಾಡ್ತೀನಿ. ಅದಾದಮೇಲೆ ಲಾಸ್ಟಲ್ಲಿ ಕಸೂರಿ ಮೇಥಿನ ಹಾಕೋತಾ ಇದ್ದೀನಿ ಸ್ವಲ್ಪ. ಸೊ ಇದೆಲ್ಲದನ್ನು ಹಾಕಿ ಒಂದು 2 ಮಿನಿಟ್ಸ್ ಹಾಗೆ ಬಿಡ್ತೀನಿ, ಸೊ ದಟ್ ಅದು ಫ್ರೈ ಅರೋಮಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೇ ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನಿಲ್ಲಿ ಈರುಳ್ಳಿ ಕಟ್ ಮಾಡಿರೋದನ್ನ ಹಾಕೋತಾ ಇದ್ದೀನಿ. ನಾನು ಈರುಳ್ಳಿನ ಇಲ್ಲಿ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು 2 ಈರುಳ್ಳಿ ತೊಗೊಂಡಿದ್ದೆ. ಅರ್ಧ ಈರುಳ್ಳಿನ ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೆ, ಇನ್ನು ಅರ್ಧ ಈರುಳ್ಳಿನ ನಾನಿಲ್ಲಿ ಫ್ರೈಗೆ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅರ್ಧ ಈರುಳ್ಳಿನ ಉದ್ದುದ್ದು ಕಟ್ ಮಾಡಾಕೊಂಡಿದ್ದೀನಿ. ಸೊ ದಟ್ ನಿಮಗೆ ತಿನ್ನುವಾಗ ಅದು ಬಾಯಿಗೆ ಸಿಗ್ತಾ ಇದ್ರೆ ಈರುಳ್ಳಿ ತುಂಬ ಚೆನ್ನಾಗಿ ಅನಿಸುತ್ತೆ, ಫೀಲ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಇದೇ ಈರುಳ್ಳಿಗೆ ನಾನಿಲ್ಲೊಂದು ಅರ್ಧ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ನಂದು ಚಿಕ್ಕ ಸ್ಪೂನ್, ಸೊ ಅದು 1 ಸ್ಪೂನ್ ಥರ ಕಾಣಿಸುತ್ತೆ. ಹಾಗೆ ಒಂದು 1/4 ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು, ಬೇಗನೂ ಫ್ರೈ ಆಗುತ್ತೆ ಅಂತೇಳಿ ಈ ಈರುಳ್ಳಿ ಈಗ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಸೊ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲದನ್ನು. ಇದ್ರ ಜೊತೆಗೆ ನೀವು ಬೇಕಾದ್ರೆ ಬಟಾಣಿ ಹಾಕ್ಕೋಬೋದು, ಇಲ್ಲ ಅವರೆಕಾಯಿ ಸೀಸನಲ್ಲಿ ಅವರೆಕಾಯಿ ಹಾಕ್ಕೋಬೋದು. ನಾನು ಸಮ್ಟೈಮ್ಸ್ ಕಡಲೆಬೇಳೆನೂ ಹಾಕ್ಕೋತೀನಿ, ನನಗೆ ತಿನ್ನುವಾಗ ಸಿಗಬೇಕು ಅಂತ ಅನಿಸಿದ್ರೆ. ಸೊ ಇವಾಗ ಅದೇನೂ ಹಾಕಿಲ್ಲ, ಪ್ಲೇನ್ ಖಾಲಿ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಒಂದು 2 ಮಿನಿಟ್ಸ್ ಹಾಗೆ ಫ್ರೈ ಮಾಡೋಕ್ಕೆ ಬಿಡಬೇಕು. ನೀವೇ ನೋಡ್ತಾ ಇದ್ದೀರಾ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂದ್ಬಿಟ್ಟು. ಮಧ್ಯೆ ಒಂದೊಂದ್ಸಲ ಮಿಕ್ಸ್ ಮಾಡಿ, ಇಲ್ಲಾಂದರೆ ಫುಲ್ಲು ಬ್ರೌನಿಶ್ ಆಗಿಬಿಡುತ್ತೆ, ಇಲ್ಲ ತಳ ಹಿಡ್ಕೊಳ್ಳೋದು ಈ ಥರ ಆಗುತ್ತೆ. ಸೊ ಇದಕ್ಕೆ ನಾನು ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊನೂ ಅಷ್ಟೇ ನಾನು ಚಿಕ್ಕದಾಗಿ ಕಟ್ ಮಾಡಿಲ್ಲ, ಉದ್ದುದ್ದ ಕಟ್ ಮಾಡಿದ್ದೀನಿ. ಬಿಕಾಸ್ ಅದು ಚೆನ್ನಾಗಿ ಫ್ರೈ ಆಗುತ್ತೆ, ಹಾಗೆ ಸ್ಮ್ಯಾಶ್ ಆಗೋಗ್ಬಿಟ್ಟಿರುತ್ತೆ. ಸೊ ತಿನ್ನುವಾಗಲೂ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸಲ ಈ ಥರ ಟ್ರೈ ಮಾಡಿ. ಉದ್ದುದ್ದ ಟೊಮೆಟೊನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ. ಸೊ ಇದನ್ನು ಹೀಗೆ ಒಂದು 2 ಮಿನಿಟ್ಸ್ ನಾವು ಅದನ್ನು ಫುಲ್ಲು ಮಿಕ್ಸ್ ಮಾಡಬೇಕು. ಸೊ ನಾನು ನಿಮಗೆ ಗ್ರೈಂಡ್ ಮಾಡುವಾಗ ಟೊಮೆಟೊ ರೆಸಿಪಿ ತೋರಿಸ್ದೆ, ಬಟ್ ನಾನಿಲ್ಲಿ ಟೊಮೆಟೊನೇ ಯೂಸ್ ಮಾಡಿಲ್ಲ ರುಬ್ಬೋದಕ್ಕೆ, ಡೈರೆಕ್ಟಾಗಿ ಇಲ್ಲೇ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕಿದ್ರೂ ಚೆನ್ನಾಗಿರುತ್ತೆ ರುಬ್ಬಕ್ಕೆ, ಬಟ್ ಸ್ಟಿಲ್ ಹೀಗೇನು ಚೆನ್ನಾಗಿ ಕಾಣಿಸುತ್ತೆ, ಹೀಗೇನೆ ತಿನ್ನೋದಕ್ಕೆ ಸಿಕ್ಕಿದ್ರೂ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಒಂದು ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ. ಚಿಕ್ಕ ಟೊಮೆಟೊ ಆದರೆ 2-3 ತೊಗೊಳ್ಳಿ, ದೊಡ್ಡದಾದರೆ 1 ತೊಗೊಳ್ಳಿ. ಇದಕ್ಕೇ ಈಗ ನಾನು ರುಬ್ಬಿರೋ ಮಸಾಲೆ ಏನಿತ್ತು ಅದಷ್ಟೂ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಫುಲ್ಲು ಟೊಮೆಟೊಗೆಲ್ಲ ಹಿಡಿಯೋ ಥರ ಫುಲ್ಲು ಮಿಕ್ಸ್ ಮಾಡಬೇಕು. ನೀವೇ ನೋಡ್ತಾ ಇದ್ದೀರಾ, ನಾನು ಫುಲ್ಲು ಎಲ್ಲದನ್ನು ಹಾಕಿದ್ದೀನಿ, ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಹಸಿ ಸ್ಮೆಲ್ ಏನಿರುತ್ತೆ, ಈಗ ಮಸಾಲೆ ನಾವು ರುಬ್ಬಿರೋದ್ರಲ್ಲಿ ಹಸಿ ಸ್ಮೆಲ್ ಏನಿರುತ್ತೆ ಅದು ಪೂರ್ತಿ ಹೋಗೋ ಥರ ರುಬ್ಬಬೇಕು. ಸೊ ಇದೇ ಗ್ಯಾಪಲ್ಲಿ ನಾನೊಂದು 3/4 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಒಂದು 3 ಟೈಮ್ಸ್ ನೀಟಾಗಿ ವಾಶ್ ಮಾಡಿ ಆಮೇಲೆ ನಾನು ಅದನ್ನು ನೆನೆಸಿ ಇಟ್ಬಿಡ್ತೀನಿ. ಒಂದು 5-10 ಮಿನಿಟ್ಸ್ ಮುಂಚೆನೇ ಈ ಥರ ನೆನೆಸಿ ಇಟ್ಬಿಡ್ತೀನಿ. ನೀಟಾಗಿ ಫುಲ್ ವಾಶ್ ಮಾಡಿಬಿಟ್ಟು ನಾನು ನೆನೆಸಿ ಇಡ್ತೀನಿ ಒಂದು 5 ಮಿನಿಟ್ಸು, 5 ಇಲ್ಲ 10 ಮಿನಿಟ್ಸ್. ಸೊ ಅಕ್ಕಿ ಉದ್ರಾಗಿರುತ್ತೆ ರೈಸ್ ಬಾತ್ ಮಾಡಿದಾಗ, ಇಲ್ಲಾಂದರೆ ಮುದ್ದೆ ಥರ ಆಗೋಗುತ್ತೆ ಸಮ್ಟೈಮ್ಸ್ ನೀರು ಹೆಚ್ಚು ಕಮ್ಮಿ ಆದಾಗ. ಸೊ ನಾನು ನೆನೆಸಿ ಇಟ್ಬಿಡ್ತೀನಿ. ಇದು ಇವಾಗ ಚೆನ್ನಾಗಿ ಕುದಿ ಬಂದಿದೆ, ನೀವು ನೋಡ್ತಾ ಇರ್ಬೋದು, ಫುಲ್ ನೀಟಾಗಿ ಕುದಿ ಬಂದಿದೆ. ಸೊ ಇದಕ್ಕೆ ನೆಕ್ಸ್ಟ್ ನಾನು ಸ್ವಲ್ಪ ಮೊಸರು ಹಾಕೋತೀನಿ. ನೋಡ್ತಾ ಇರ್ಬೋದು, ನಾನು ಮೊಸರನ್ನ ಹಾಗೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫುಲ್ ನೀಟಾಗಿ ಈ ಥರ ಕ್ರೀಮಿ ಫೀಲ್ ಕೊಡ್ತಾ ಇದೆ. ಗ್ರೀನ್ ಕಲರ್ ಹೋಗಿ ಒಂಥರ ಕ್ರೀಮಿಶ್ ಆಗಿ ಹೋಗ್ಬಿಟ್ಟಿದೆ ಫುಲ್ ಒಂಥರ. ಸೊ ಇದನ್ನು ಚೆನ್ನಾಗಿ ಕುದಿಬೇಕು ಒಂದು 2 ಮಿನಿಟ್ಸು.
ಇದೆಲ್ಲ ಹಾಕಿರೋದ್ರಿಂದ. ನೆಕ್ಸ್ಟು ಇದಕ್ಕೆ ನಾನು ಬಿರಿಯಾನಿ ಮಸಾಲ ಹಾಕೋತಾ ಇದ್ದೀನಿ. ಬಿರಿಯಾನಿ ಮಸಾಲ ಆಪ್ಷನಲ್. ನಾನಿಲ್ಲಿ 1 ಸ್ಪೂನ್ ಬಿರಿಯಾನಿ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ. ಇಲ್ಲ ಅಂದ್ರೂ ನಾವು ಹಾಗೆ ಮಾಡ್ಕೋಬೋದು, ಬಿಕಾಸ್ ನಾವು ರುಬ್ಬಿ ಹಾಕಿರ್ತೀವಲ್ಲ. ನಾನು ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಬಿರಿಯಾನಿ ಮಸಾಲ ಯೂಸ್ ಮಾಡಿದ್ದೀನಿ. ಅದನ್ನು ಸೇರಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದು ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸೊ ಫ್ಲೇವರ್ಗೋಸ್ಕರ ನಾನು ಹಾಕ್ತಾ ಇರೋದು. ಹಾಕಿಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಇದು ಹಾಕಿದ್ರೆ ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಟ್ರಸ್ಟ್ ಮೀ, ಒಂದ್ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಈ ಥರ ಫುಲ್ಲು ಪುದೀನ ಕೊತ್ತಂಬರಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಮಿಕ್ಸ್ ಮಾಡಿ ಅದನ್ನ ಒಂದು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಟ್ಬಿಡ್ತೀನಿ. ಅದಾದಮೇಲೆ ನಾನು ಲಾಸ್ಟಲ್ಲಿ ಇದಕ್ಕೆ ನೆನೆಸಿ ಇಟ್ಟಿದ್ನಲ್ಲ ಅಕ್ಕಿನ ತೆಗೆದು ಹಾಕ್ತಾಯಿದ್ದೀನಿ. ನಾನೇನು ವಾಶ್ ಮಾಡಿ ಒಂದು 5-10 ಮಿನಿಟ್ಸ್ ನೆನೆಸಿಟ್ಟಿದ್ದೆ. ಅಕ್ಕಿನ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನನ್ನದೊಂದು ಸೀಕ್ರೆಟ್, ನಾನು ಯೂಶ್ವಲಿ ನಾನು ಏನೇ ರೈಸ್ ಬಾತ್ ಮಾಡಿದ್ರು, ನಾನ್ ವೆಜ್ಜಲ್ಲಿ ಏನೇ ಮಾಡಿದ್ರು ನಾನು ಮಾಡೋ ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ ಇದೆ. ಅದೇನು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಥರ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಹಾಲು ಹಾಕ್ತೀನಿ. ನಾನು ಯಾವುದೇ ರೈಸ್ ಬಾತ್ ಮಾಡಲಿ ಏನೇ ಮಾಡಲಿ ಕಂಪ್ಲೀಟ್ 1 ಗ್ಲಾಸ್ ಹಾಕಲ್ಲ. ಅಟ್ಲೀಸ್ಟ್ ನಾನು ಇವಾಗ 1 ಲೋಟ ಅನ್ನ ಮಾಡ್ತಿದ್ದೀನಿ ಅಂದರೆ 2 ಗ್ಲಾಸ್ ನೀರು ಹಾಕ್ತೀವಲ್ಲ. ಸೊ ನಾನು ಅರ್ಧ ಗ್ಲಾಸ್ ಆದರೂ ಹಾಲು ಹಾಕ್ತೀನಿ. ಹಾಲು ಹಾಕಿದರೆ ನಿಮಗೆ ಟೇಸ್ಟೇ ಬೇರೆ ಲೆವೆಲ್ ಕೊಡುತ್ತೆ. ಲೈಕ್ ಇವಾಗ ನೀವು ನಾರ್ಮಲ್ ರೈಸ್ ಬಾತ್ಗೂ ನೀವು ಹಾಲು ಹಾಕಿ ಮಿಕ್ಸ್ ಮಾಡಿ ತಿನ್ನೋದ್ರ ತುಂಬ ಟೇಸ್ಟ್ ಕೊಡುತ್ತೆ. ನಾನು 1-2 ಸಲ ಟ್ರೈ ಮಾಡಿದ್ಮೇಲೆ ಈಗ ನಿಮ್ಗೆ ಹೇಳ್ತಿರೋದು. ನೀವು ಈ ಥರ ಒಂದು ಸಲ ಟ್ರೈ ಮಾಡಿ. ಹಾಲನ್ನ ಒಂದು ಅರ್ಧ ಗ್ಲಾಸ್, ಇವಾಗ 1 ಗ್ಲಾಸ್ ಅಕ್ಕಿ ಮಾಡ್ತಿದ್ದೀರಾ ಅಂದರೆ, ಲೈಕ್ ರೈಸ್ ಬಾತ್ ಏನಾದರೂ 1 ಗ್ಲಾಸ್ ಇಡ್ತಿದ್ದೀರಾ ಅಂದರೆ ಅರ್ಧ ಗ್ಲಾಸ್ ಹಾಲು ಹಾಕಿ, ಇನ್ನು 1.5 ಗ್ಲಾಸ್ನ ನೀರು ಹಾಕಿ. ಸೊ ಈಗ ನಾನಿಲ್ಲಿ ಅದೇ ಮಾಡಿರೋದು. ಅರ್ಧ ಗ್ಲಾಸ್ ಹಾಲಿಗೆ ಇನ್ನು ಅರ್ಧ ಗ್ಲಾಸ್ ನೀರು ಮಿಕ್ಸ್ ಮಾಡಿದ್ದೀನಿ. ಸೊ ನಾನು 3/4 ಲೋಟ ಅಂದರೆ 3/4 ಲೋಟ ಅಕ್ಕಿ ತೊಗೊಂಡಿರೋದಕ್ಕೆ 1/2 ಲೋಟ ನೀರು ಮಿಕ್ಸ್ ಮಾಡೋದು. ಅದರಲ್ಲಿ ಅರ್ಧ ಲೋಟ ಹಾಲೇ ಇದೆ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೀಸನಿಂಗ್ ಚೆಕ್ ಮಾಡಿ, ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿ ಚೆಕ್ ಮಾಡಿ. ಉಪ್ಪೆಲ್ಲ ಕರೆಕ್ಟಾಗಿತ್ತು ಅಂದರೆ ಇದನ್ನು ಒಂದು ಸ್ವಲ್ಪ ಕುದಿಯೋಕೆ ಬಿಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ. ಲಿಡ್ಡು ಒಂದು 2 ಇಲ್ಲ 3 ವಿಷಲ್ಸ್ ಹಾಕಿಸಿ. ನಿಮ್ಮ ಮನೇಲಿ ಕುಕ್ಕರ್ ನಿಮಗೆ ಗೊತ್ತಿರತ್ತಲ್ಲ, ನೀವು ರೈಸ್ ಎಲ್ಲ ಮಾಡಿರಿ ಯಾವ ಥರ ಅಂತ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಥರ ನಾನು ಫುಲ್ ಕುಗ್ಸಿದ್ದೀನಿ. ನೆಕ್ಸ್ಟು ಟೊಮೆಟೊ ಪುಲಾವ್ಗೆ ನಾನು ಯಾವಾಗಲೂ ಏನೇ ರೈಸ್ ಬಾತ್ ಮಾಡಿದ್ರು ಮೊಸರು ಬಜ್ಜಿ ಮಾಡ್ಕೋತೀನಿ. ಸೊ ನಂದು ಜಾಸ್ತಿ ಏನೂ ಹಾಕೋದಿಲ್ಲ ಇಂಗ್ರೀಡಿಯೆಂಟ್ಸ್, ಬರೀ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಮೊಸರು, ಇದನ್ನು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಅಷ್ಟೇ. ಖಾರವಾಗೆಲ್ಲ ಮಾಡೋದಿಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕೋದು, ಕ್ಯಾರೆಟ್, ಸೌತೆಕಾಯಿ ಎಲ್ಲ ಏನೂ ಹಾಕೋಲ್ಲ. ಇಷ್ಟೇ ನಾನು ಮಾಡೋದು, ಬಟ್ ತಿಕ್ಕಾಗಿ ಮಾಡ್ತೀನಿ. ಸೊ ಈ ಥರ ಮಾಡಿಕೊಂಡು ನಾನು ಟೊಮೆಟೊ ಬಾತು, ಟೊಮೆಟೊ ಪುಲಾವ್, ಬಿರಿಯಾನಿ, ಏನು ಪುಲಾವ್, ಮಾಮೂಲಿ ತರಕಾರಿ ಪುಲಾವ್ ಏನೇ ಮಾಡಿದ್ರು ಈ ಥರ ಮಾಡ್ಕೊಂಡು ಬಿಡ್ತೀನಿ. ಮೊಸರು ಬಜ್ಜಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೈಡಲ್ಲಿ ಅಂತ ಹೇಳ್ಬಿಟ್ಟು, ಖಾಲಿ ಮೊಸರು ಹಾಕ್ಕೊಳ್ಳೋ ಬದಲು ಈ ಥರ ಮಾಡಿಬಿಡ್ತೀನಿ. ಸೊ ಇವಾಗ ನೆಕ್ಸ್ಟು ಕುಕ್ಕರ್ ವಿಜಿಲ್ ಇಳಿದಿದೆ, ನೋಡೋಣ ಬನ್ನಿ. ಸೊ ನೋಡಿ ಈ ಥರ ಆಗಿರುತ್ತೆ ರೈಸ್ ಬಾತ್. ಈ ಥರ ನೀಟಾಗಿ ಆಗಿರುತ್ತೆ. ನೀವು ಇದನ್ನ ನಾನೇನು ಮಾಡ್ತೀನಿ ಅಂದರೆ ಯೂಶ್ವಲಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಒಂದು 2 ಮಿನಿಟ್ಸ್ ಕ್ಲೋಸ್ ಮಾಡಿ ಆಮೇಲೆ ಮತ್ತೆ ಓಪನ್ ಮಾಡಿ ಆಮೇಲೆ ಹಾಕ್ಕೊಂಡು ತಿಂತೀವಿ. ಸೊ ನೀವು ಅದೇ ಥರ ಮಾಡಿ, ಇಲ್ಲ ನಿಮ್ಮದು ಹೇಗೆ ಇರುತ್ತೋ ಆ ಥರ ನೋಡಿ ನೀವು. ಸೊ ಇದನ್ನು ನೀವು ರೈತಾ ಜೊತೆಗಾದರೂ ತಿನ್ಬೋದು, ಇಲ್ಲ ಉಪ್ಪಿನಕಾಯಿ ಜೊತೆಗಾದರೂ ತಿನ್ಬೋದು. ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ನಿಮ್ಗೆ ಇನ್ನೂ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ, ಟೊಮೆಟೊ ಬಾತಲ್ಲೇ ವೆರೈಟೀಸ್ ರೆಸಿಪೀಸ್ ಗೊತ್ತು, ಎಲ್ಲ ಥರ ಗೊತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು. ಸಪೋರ್ಟ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಕುಕ್ಕಿಂಗ್ ವೀಡಿಯೋಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.